ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಮಿತ್ರರೇ, ತಮಗೆಲ್ಲರಿಗೂ ಕೂಡ ಆಶ್ವಯುಜ ಮಾಸಕ್ಕೆ ಆತ್ಮೀಯ ಸ್ವಾಗತ. ನವರಾತ್ರಿ, ವಿಜಯದಶಮಿ, ನರಕ ಚತುರ್ದಶಿ, ಬಲೀಂದ್ರ ಪೂಜಾ, ವಾಲ್ಮೀಕಿ ಜಯಂತಿ ಎಲ್ಲ ಶುಭ ಪರ್ವಗಳ ಶುಭಾಶಯಗಳು. ಈ ಆಶ್ವಯುಜ ಮಾಸದಲ್ಲಿ ಬುಧ ಮತ್ತು ರವಿಗ್ರಹರಿಂದ ತುಲಾ ಸಂಕ್ರಮಣ 2/10/25 ಬುಧ ಗ್ರಹವು, 17/10/25 ರವಿಗ್ರಹವು ಕನ್ಯಾ ರಾಶಿಯಿಂದ ತುಲಾವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಗುರುಗ್ರಹವು 18/10/25 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ. ಹಾಗೆಯೇ ಶುಕ್ರ ಗ್ರಹವು 9/10/25 ಸಿಂಹ ರಾಶಿಯಿಂದ ಕನ್ಯಾ ರಾಶಿಯನ್ನು ಪ್ರವೇಶಿಸ್ತಾ ಇದ್ದಾರೆ. ಹಾಗೆಯೇ 7/10/25 ಪೂರ್ಣಿಮಾ ರೇವತಿ ನಕ್ಷತ್ರದಿಂದ ಪ್ರಾರಂಭಗೊಂಡು ಅಶ್ವಿನಿ ನಕ್ಷತ್ರದಲ್ಲಿ ಕೊನೆಗೊಳ್ಳುವ ಪೌರ್ಣಿಮೆ ಆಶ್ವಯುಜ ಮಾಸಕ್ಕೆ ಕಾರಕವಾಗಿ ಮೀನರಾಶಿ ಮತ್ತು ಮೇಷರಾಶಿಯ ಮಧ್ಯಭಾಗದಲ್ಲಿ ಪೌರ್ಣಿಮೆಯ ಸಂಭವ. ಅದೇ ರೀತಿಯಾಗಿ ಅದೇ ದಿನ ಆದಿಕವಿ ವಾಲ್ಮೀಕಿಯ ಜಯಂತಿ ಕೂಡ. ಹಾಗೆಯೇ ಅಮಾವಾಸ್ಯೆಯು ಕೂಡ 21/10/25 ಚಿತ್ತಾ ನಕ್ಷತ್ರದಲ್ಲಿ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇರತಕ್ಕಂತಹ ಚಂದ್ರನಿಂದ ಕನ್ಯಾ ಮತ್ತು ತುಲಾ ರಾಶಿಯ ಮಧ್ಯಭಾಗದಲ್ಲಿ ಈ ಒಂದು ಅಮಾವಾಸ್ಯೆ ಘಟಿಸುತ್ತಿದೆ. ಸಿಂಹ ರಾಶಿಯ ಅಧಿಪತಿಯಾದಂತಹ ರವಿಯು ದ್ವಿತೀಯದಿಂದ ತೃತೀಯಕ್ಕೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಸಿಂಹ ರಾಶಿಯಲ್ಲಿಯೇ ಆಶ್ವಯುಜ ಮಾಸದ ಪ್ರಾರಂಭದಲ್ಲಿ ಶುಕ್ರನು ವಿರಾಜಮಾನನಾಗಿರುವುದು. ಶುಕ್ರನು ಕನ್ಯಾ ರಾಶಿಯನ್ನು ಪ್ರವೇಶ ಮಾಡುತ್ತಾ ಆಶ್ವಯುಜ ಮಾಸದಲ್ಲಿ, ರವಿಯು ತುಲಾ ರಾಶಿಯನ್ನು ಪ್ರವೇಶ ಮಾಡುವ ಆಶ್ವಯುಜ ಮಾಸ ಇದಾಗಿದೆ. ರಾಶಿಯ ಅಧಿಪತಿಯನ್ನು ಗಮನಿಸಿದಾಗ ತೃತೀಯ ರಾಶಿಯಲ್ಲಿ ಚತುರ್ಥಾಧಿಪತಿಯ ಯುತಿಯೊಂದಿಗೆ ದ್ವಿತೀಯ ಮತ್ತು ಏಕಾದಶ ಅಧಿಪತಿಯ ಜೊತೆಗೆ ಭಾಗ್ಯಾಧಿಪತಿಯ ಕುಜನ ಜೊತೆಗೆ ಆ ತುಲಾ ರಾಶಿಯನ್ನು ಪ್ರವೇಶ ಮಾಡಿ ತುಲಾ ಸಂಕ್ರಮಣಕ್ಕೆ ಕಾರಕನಾಗುವಂತಹ ರವಿಯು ಚಿತ್ತಾ ನಕ್ಷತ್ರದಲ್ಲಿ ಚಂದ್ರನಿಂದ ಅಮಾವಾಸ್ಯೆಯನ್ನು ಸೃಷ್ಟಿಸಿ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು ಅತಿ ದೊಡ್ಡ ರವಿಕುಜ ಬುಧ ಯೋಗವಾಗಿ ಪರಿಣಮಿಸಿ ಅನೇಕ ಮಾತುಕತೆಗಳಲ್ಲಿ, ವ್ಯಾವಹಾರಿಕ ವಿಚಾರಗಳಲ್ಲಿ, ಭೂಯೋಗ, ಬಂಗಾರ ಯೋಗ ಇತ್ಯಾದಿಗಳಲ್ಲಿ, ಭೂ ವ್ಯವಹಾರಾದಿಗಳಲ್ಲಿ, ಅನೇಕ ಭೂ ವ್ಯವಹಾರಾದಿ ಮಾತುಕತೆಗಳಲ್ಲಿ ಗಣಪತಿಯ ಆರಾಧನೆಯನ್ನು ಮಾಡುವ ಮೂಲಕ ಕೇತು ರಾಶಿಯಲ್ಲಿ ಇರುವುದರಿಂದ ಆ ಮಾತುಕತೆಗಳನ್ನು ಮಾಡುವ ಮೂಲಕ ಮತ್ತು ಮಹಾಗಣಪತಿಯ ಆರಾಧನೆಯಿಂದ ಮಾಡುವ ಮಾತುಕತೆಗಳು ಯಶಸ್ಸನ್ನು ಪಡೆಯುತ್ತವೆ. ಅದೇ ರೀತಿಯಾಗಿ ರಾಶಿಯಲ್ಲಿರುವ ಶುಕ್ರನು ದ್ವಿತೀಯದಲ್ಲಿ ನೀಚತ್ವವನ್ನು ಪಡೆಯುವುದರಿಂದ ಹಣಕಾಸಿನ ವ್ಯವಹಾರದಲ್ಲಿ, ಕೌಟುಂಬಿಕ ವ್ಯವಹಾರದಲ್ಲಿ, ಮಿತ್ರಕ್ಷೇತ್ರದ ವ್ಯವಹಾರದಲ್ಲಿ ಮೋಸವಾಗುವಂತಹ ಎಲ್ಲ ಯೋಗಗಳು ಇಲ್ಲಿ ಕಂಡುಬರುವುದರಿಂದಾಗಿ ಮೋಸ ಹೋಗದೇ ಇರುವಂತಹ ವ್ಯವಹಾರಾದಿ ಮಾತುಕತೆಗಳು ಆಗುವ ಅನಿವಾರ್ಯತೆಗಳು ಇಲ್ಲಿ ಕಂಡುಬರುತ್ತದೆ. ಕೇವಲ ಬಾಯಿ ಮಾತಿನಲ್ಲಿ ಆಡುವ ವ್ಯವಹಾರಗಳು ವಿಫಲವಾಗುವ ಎಲ್ಲ ಲಕ್ಷಣಗಳು ಕಂಡುಬರುವುದರಿಂದ ಲಕ್ಷ್ಮೀನಾರಾಯಣನ ಅಷ್ಟೋತ್ತರವನ್ನು ನಿತ್ಯ ಪಠನೆ ಮಾಡಿ, ಮುಸ್ಸಂಜೆಯಲ್ಲಿ ಅಷ್ಟೋತ್ತರವನ್ನು ಮಾಡಿ, ಕುಂಕುಮವನ್ನು ಇಟ್ಟು ವ್ಯವಹಾರ ಮಾಡುವುದು ಅತಿ ಸೂಕ್ತವಾಗಿ ಕಂಡುಬರುತ್ತದೆ. ಮತ್ತು ಆಂಜನೇಯನ ಆರಾಧನೆ ಕೂಡ ಮುಖ್ಯ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ನಲ್ಲಿ ಹೋದರೆ ಶುಕ್ರವಾರದ ಲಕ್ಷ್ಮಿಯ ಎನ್ನುವಂತಹ ಪ್ಲೇಲಿಸ್ಟಲ್ಲಿ ಕೊನೆಯದಾಗಿ ಅಷ್ಟೋತ್ತರ, ಲಕ್ಷ್ಮೀನಾರಾಯಣ ಅಷ್ಟೋತ್ತರ ಲಭ್ಯವಾಗಲಿದೆ. ತೃತೀಯಾಧಿಪತಿಯಾದಂತಹ ಶುಕ್ರನೇ ನೀಚತ್ವವನ್ನು ಹೊಂದುವುದರಿಂದ ಅನೇಕ ಮಾತುಕತೆಗಳಲ್ಲಿ ಸ್ತ್ರೀಯರ ಪ್ರವೇಶದಿಂದ ಮಾತುಕತೆಗಳು ಸಂಪೂರ್ಣವಾಗಿ ವಿಫಲವಾಗುವ ಲಕ್ಷಣಗಳಿರುವುದರಿಂದ ಲಕ್ಷ್ಮೀನಾರಾಯಣನ ಆರಾಧನೆ ಅತಿ ಮುಖ್ಯವಾಗಿ ಕಂಡುಬರುವಂಥದ್ದು. ಕೆಲವರಿಗೆ ದುರ್ಗಿಯ ಆರಾಧನೆ ಮಾಡಿ ವ್ಯವಹಾರವನ್ನು ಮಾಡುವುದು ಸೂಕ್ತ, ಮತ್ತು ದುರ್ಗಿಯ ಆರಾಧನೆ ಮಾಡಿ ಸಿಟ್ಟನ್ನು ಮಾಡದೆ, ಬೇಸರಗೊಳ್ಳದೆ ವ್ಯವಹಾರವನ್ನು ಮಾಡಿದಾಗ ಆ ವ್ಯವಹಾರದಲ್ಲಿ ಯಶಸ್ಸು ಕಾಣುವ ಎಲ್ಲ ಯೋಗಗಳು ಕಂಡುಬರ್ತದೆ.
ಅವರವರ ಜಾತಕದ ಪರಿಶೀಲನೆಯ ನಂತರ ಅಥವಾ ಪ್ರಶ್ನೆ ಮಾರ್ಗದ ಮೂಲಕ ಅವರಿಗೆ ಯಾವ ವ್ಯವಹಾರದಲ್ಲಿ ಉತ್ತಮವಾಗಬಲ್ಲದು ಎಂಬ ಚಿಂತನೆಯನ್ನು ಇಟ್ಟುಕೊಂಡು ಇಲ್ಲಿ ವ್ಯವಹಾರ ಮಾಡಿದಾಗ ಅತಿ ಉತ್ತಮವಾದ ಫಲವು ಲಭ್ಯವಾಗಬಲ್ಲದು. ಚತುರ್ಥಾಧಿಪತಿಯು ಕುಜನು ರಾಷ್ಟ್ರಾಧಿಪತಿಯೊಂದಿಗೆ ಇರುವುದರಿಂದಾಗಿ ಅನೇಕರಿಗೆ ಮನೆ ಕಟ್ಟುವ ಮಹಾಯೋಗ ಕೂಡ ಕಂಡುಬರ್ತದೆ. ಆದರೆ ಗುರುವು ವ್ಯಯಕ್ಕೆ ಬರುತ್ತಿರುವುದರಿಂದಾಗಿ ಅನೇಕ ದೈವ ಬಲದಲ್ಲಿ ಕೊರತೆ ಉಂಟಾಗಿ ಹಿನ್ನಡೆಯಾಗುವ ಲಕ್ಷಣ ಇರುವುದರಿಂದ ಗುರು ಹಿರಿಯರ ಮಾರ್ಗದರ್ಶನ, ನಿತ್ಯ ತಾಯಿ ತಂದೆಯ ನಮಸ್ಕಾರದೊಂದಿಗೆ ದೇವತಾರಾಧನೆಯನ್ನು ಮಾಡುವ ಮೂಲಕವಾಗಿ, ಗುರು ಜಪ ಇತ್ಯಾದಿಗಳನ್ನು ಮಾಡುವ ಮೂಲಕವಾಗಿ ಒಂದು ದೈವ ಬಲವನ್ನು ಹೆಚ್ಚಿಸಿಕೊಂಡು ಈ ಮನೆ ಕಟ್ಟುವ ವಿಚಾರಗಳಲ್ಲಿ, ಅನೇಕ ವಿಧವಾದ ಸುಖಭೋಗಗಳ ವಿಚಾರದಲ್ಲಿ ಈ ಗುರುವಿನ ಅನುಗ್ರಹ ಇರುವಂತೆ ಮಾಡಿಕೊಂಡಾಗ ಮಾತ್ರ ಅತ್ಯಂತ ಯಶಸ್ಸು ಕಾಣಬಲ್ಲದು. ಗುರುಮಂತ್ರ ಉಪದೇಶವನ್ನು ಕೂಡ ನಾವು ಕೊಡುತ್ತಿದ್ದು, ತಮ್ಮಲ್ಲಿ ಆಸಕ್ತರು ಇದಕ್ಕೆ ಬಂದು ಗುರುಮಂತ್ರ ಉಪದೇಶವನ್ನು ಪಡೆದು ನಿರಂತರ ಗುರುವಿನ ಜಪವನ್ನು ಮಾಡ್ತಾ ಬಂದರೆ ಇಂತಹ ದೈವ ಬಲವಿಲ್ಲದ ಸಂದರ್ಭದಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ಆ ದೈವ ಬಲ ಕೂಡಿಕೊಂಡು ಬಂದು ನಿಮ್ಮ ಯಶಸ್ಸಿಗೆ ಕಾರಣವಾಗಿ ನಿಮ್ಮ ಯಶಸ್ಸು ಅತಿ ಸುಲಭವಾಗಿ ಉಂಟಾಗುವಂತೆ ಆಗುವ ಯೋಗಗಳನ್ನು ನೀವು ಸೃಷ್ಟಿಸಿಕೊಳ್ಳುವ ಯೋಗವನ್ನು ಪಡೆಯುತ್ತೀರಿ. ಅದರಂತೆ ಇನ್ನು ಪಂಚಮಾಧಿಪತಿಯಾದಂತಹ ಗುರುವೇ ವೇದದಲ್ಲಿ ಬರುವುದರಿಂದಾಗಿ, ವೇದದಲ್ಲಿರುವ ಗುರುವಿನಿಂದಾಗಿ ದೈವಬಲದ ಕೊರತೆಯಿಂದಾಗಿ ನಿಮ್ಮ ಜ್ಞಾನವು ನೀವು ಮಾಡುವ ಕೆಲಸಕ್ಕೆ ಪೂರಕವಾಗದೇ ಹೋಗುವುದರಿಂದಾಗಿ ನೀವು ಮಾಡುತ್ತಿರುವ ಕೆಲಸ ಕಾರ್ಯಗಳಲ್ಲಿ ಅನೇಕ ಹಿನ್ನಡೆಗಳು, ನಿಮಗೆ ಗೊತ್ತಿಲ್ಲದಂತೆ ಆಗುವ ಲಕ್ಷಣಗಳು ಈ ಗೋಚಾರ ಫಲದ ಗುರುವಿನ ಕರ್ಕಾಟಕ ರಾಶಿಯ ಪ್ರವೇಶದಿಂದ ಕಾಣುತ್ತಾ ಇದೆ. ಹಾಗೆಯೇ ಷಷ್ಠಾಧಿಪತಿ ಸಪ್ತಮಾಧಿಪತಿಯಾದಂತಹ ಶನೈಶ್ಚರನು ಅಷ್ಟಮದಲ್ಲಿ ಇರುವುದರಿಂದ ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನೇಕ ವಿಧವಾದ ಈ ಅಷ್ಟಮ ಶನಿಯ ದುಷ್ಪ್ರಭಾವ ಉಂಟಾಗಿ ಇಬ್ಬರಲ್ಲಿ ಜಗಳ ಆಗುವಂಥ ಲಕ್ಷಣಗಳಿದ್ದು, ಅದನ್ನು ದೂರ ಮಾಡಿಕೊಳ್ಳಲು ಈಶ್ವರನ ಆರಾಧನೆಯ ಅಗತ್ಯ, ಗಣಪತಿಯ ಆರಾಧನೆಯ ಅಗತ್ಯ ಕಾಣುತ್ತೆ. ಅದೇ ರೀತಿಯಾಗಿ ಅವರವರ ಜಾತಕ ಫಲವನ್ನು ನೋಡಿ, ಜಾತಕವನ್ನು ಗಮನಿಸಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಹೇಳುವ ಅಗತ್ಯವಿರುತ್ತದೆ. ಹಾಗೂ ಪ್ರೇಮಿಗಳಲ್ಲಿ ಪ್ರೇಮ ಭಗ್ನವಾಗುವಂಥ, ಪ್ರೇಮ ವಿಯೋಗ ಆಗುವಂಥ ಯೋಗಗಳು ಹೆಚ್ಚು ಇರುವುದರಿಂದ ವಿವಾಹ ಆದವರು ಕೂಡ ಅನೇಕ ವಿಧದಲ್ಲಿ ವಿಚ್ಛೇದನಕ್ಕೆ ಕಾರಣಕರ್ತರಾಗತಕ್ಕಂತಹ ಶನಿ ಕುಜರ ಒಂದು ಪ್ರಭಾವದಿಂದ ವಿಚ್ಛೇದನಕ್ಕೂ ಕೂಡ ಹೋಗುವಂಥ ಲಕ್ಷಣಗಳಿದ್ದು, ಪೂರ್ವವಾಗಿಯೇ ನಿಮ್ಮ ಜಾತಕಗಳನ್ನು ಅಥವಾ ಪ್ರಶ್ನೆ ಮಾರ್ಗಗಳನ್ನು ಅನುಸರಿಸಿ ಉತ್ತಮವಾದ ಜೀವನವನ್ನು ಕಟ್ಟಿಕೊಳ್ಳಿ. ಯಾವುದೇ ರೀತಿಯಾಗಿ ವಿಚ್ಛೇದನದ ವ್ಯವಸ್ಥೆಗೆ ಹೋಗದೇ ಇರುವ ರೀತಿಯಲ್ಲಿ ಪರಸ್ಪರರು ಪ್ರಯತ್ನ ಮಾಡುವಂಥದ್ದು ಮತ್ತು ಅಂತಹ ಶಬ್ದಗಳನ್ನು ಆಡದೇ ಇರುವಂಥದ್ದು ಅತಿ ಉತ್ತಮ. ಹೆಂಡತಿಯಾಗಲಿ ಗಂಡನಾಗಲಿ ಸಾಯುತ್ತೇನೆ ಅಥವಾ ಸಾಯಿ ಎನ್ನುವ ಶಬ್ದಗಳನ್ನು ಬಳಸದೆ ಅನೇಕ ವಿಧದಲ್ಲಿ ದಾಂಪತ್ಯಕ್ಕೆ ವಿರುದ್ಧವಾದಂತಹ ಶಬ್ದಗಳನ್ನು ಆಡದೇ ಇರುವುದು ಅತಿ ಉತ್ತಮ. ಆದ್ದರಿಂದಾಗಿ ಅಷ್ಟಮದ ಶನೈಶ್ಚರನ ದೋಷ ನಿವಾರಣೆಗಾಗಿ ಶಿವ ಅಷ್ಟೋತ್ತರವನ್ನು ಮಾಡ್ತಾ ಇರುವಂಥದ್ದು, ಆಂಜನೇಯ ಅಷ್ಟೋತ್ತರವನ್ನು ಮಾಡುವಂಥದ್ದು ಅತಿ ಮುಖ್ಯವಾಗಿ ಕಂಡುಬರ್ತದೆ. ಇನ್ನು ರಾಶಿಯಿಂದ ಅಷ್ಟಮದಲ್ಲಿರುವ ಶನಿ, ದ್ವಿತೀಯದಲ್ಲಿರುವ ಶುಕ್ರನ ಮೇಲೆ ಪರಸ್ಪರ ದೃಷ್ಟಿ ಇರುವುದರಿಂದಾಗಿ ಈ ಅನೇಕ ಉದ್ಯೋಗಗಳಲ್ಲಿ ಅತಿ ದೊಡ್ಡ ಹೊಡೆತ ಬರುವಂತಹ ಅತಿ ದೊಡ್ಡ ಕೆಟ್ಟ ತಿರುವು ಕೂಡ ಶುಕ್ರ ಶನಿಯ ದೃಷ್ಟಿಯಿಂದ ಕಂಡುಬರ್ತಾ ಇದ್ದು, ಉದ್ಯೋಗದಲ್ಲಿ ನೀಚತ್ವ ಅಂದರೆ ಡಿಪ್ರಮೋಷನ್ ಆಗುವಂಥದ್ದು, ಡೆಮೋಷನ್ ಆಗುವಂಥದ್ದು ಸಾಧ್ಯತೆ ಕಾಣ್ತಾ ಇದೆ. ಪ್ರಮೋಷನ್ ಆಗುವ ಬದಲು ಆಗದೇ ಇರುವಂಥದ್ದು, ಒಂದು ಕಂಪನಿಯಿಂದ ಇನ್ನೊಂದು ಕಂಪ್ನಿಗೆ ಬಿಟ್ಟು ಹೋಗುವಂಥದ್ದು, ಮಾಡುತ್ತಿರುವ ಕೆಲಸದಲ್ಲಿ ಸರಿಯಾದ ಯಶಸ್ಸು ಸಿಗದೇ ಇರುವಂಥದ್ದು, ಅನೇಕ ವಿಧದಲ್ಲಿ ದೋಷವೂ ಕೂಡ ಅತಿ ದೊಡ್ಡ ಕೆಟ್ಟ ತಿರುವಾಗಿ ಕಂಡುಬರುವಂಥದ್ದು ಆಶ್ವೇಜ ಮಾಸದಲ್ಲಿ. ಗುರುವಿನ ವ್ಯಯತ್ವ ಮತ್ತು ಶನಿ ಶುಕ್ರರ ದೃಷ್ಟಿ ಎನ್ನುವಂಥದ್ದು, ಅಷ್ಟಮ ಶನಿ ಎನ್ನುವಂಥದ್ದು ಸಿಂಹ ರಾಶಿಯವರಿಗೆ ಅನೇಕ ಬಾಧೆಯನ್ನು ಉಂಟು ಮಾಡಬಲ್ಲದು ನಿಮ್ಮ ಜಾತಕಕ್ಕೆ ಅನುಗುಣವಾಗಿ. ಅದಕ್ಕೆ ಸರಿಯಾಗಿ ಜಾತಕ ಪರಿಶೀಲನೆ, ಪ್ರಶ್ನೆ ಮಾರ್ಗದ ಅನುಸರಣೆ ಮತ್ತು ಗುರು ಹಿರಿಯರ ಮಾರ್ಗದರ್ಶನ, ತಾಯಿ ತಂದೆಯ ಮಾರ್ಗದರ್ಶನ ಅತಿ ಮುಖ್ಯವಾಗಬಲ್ಲದು. ಗಣಪತಿಯ ಆರಾಧನೆ ಇಲ್ಲದೆ ನಿಮಗೆ ಏನು ಮಾಡಬೇಕೆಂಬುದು ನಿಮಗೆ ಯೋಚನೆ ಮಾಡಲು ಅಸಾಧ್ಯವಾಗುವ ಲಕ್ಷಣಗಳಿರುವುದರಿಂದ ನಿರಂತರ ಗಣಪತಿಯ ಆರಾಧನೆ ಅತಿ ಮುಖ್ಯವಾಗಿ ಗೋಚರವಾಗುತ್ತಾ ಇದೆ. ಸಪ್ತಮದಲ್ಲಿಯೇ ರಾಹುವಿನ ಸ್ಥಿತಿ, ಸಪ್ತಮಾಧಿಪತಿಯು ಅಷ್ಟಮದಲ್ಲಿ ಇರುವುದರಿಂದ ಗಂಡನು ಹೆಂಡತಿಗೆ, ಹೆಂಡತಿಯು ಗಂಡನಿಗೆ ಟಾರ್ಚರ್ ಕೊಡುವಂಥ ಎಲ್ಲ ಲಕ್ಷಣಗಳು ಇರುವಂಥದ್ದು ಈ ಒಂದು ಆಶ್ವೇಜ ಮಾಸದಲ್ಲಿ ಕಂಡುಬರುವುದರಿಂದ ದೈವ ಬಲಕ್ಕಾಗಿ ಅತಿ ಹೆಚ್ಚಿನ ಪ್ರಯತ್ನ ಮತ್ತು ದಾಂಪತ್ಯದಲ್ಲಿ ಅತಿ ಉತ್ತಮವಾದ ಸಾಮರಸ್ಯತೆ ಇಡಲು ದೃಢವಾದ ಸಂಕಲ್ಪ ಬೇಕು. ಅದೇ ರೀತಿಯಾಗಿ ಸಿಂಹ ರಾಶಿಯವರಿಗೆ ಭಾಗ್ಯಾಧಿಪತಿಯಾದಂತಹ ಕುಜನು ರಾಶ್ಯಾಧಿಪನೊಂದಿಗೆ ಇರುವುದರಿಂದ ಭಾಗ್ಯವು ತೆರೆಯುವಲ್ಲಿ ಉತ್ತಮವಾದ ಬಲ ಇದೆ. ಭಾಗ್ಯದಲ್ಲಿಯೇ ಪೌರ್ಣಿಮೆ ಸಂಭವಿಸುವುದರಿಂದಾಗಿ ಚಂದ್ರ ತಾಯಿಯ ಒಂದು ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅನೇಕ ದೋಷಗಳು ದೂರವಾಗಬಲ್ಲದು. ನಿತ್ಯ ತಾಯಿಗೆ ನಮಸ್ಕಾರ ಮಾಡಿ ತಂದೆಗೆ ನಮಸ್ಕಾರ ಮಾಡುವುದರಿಂದ ದಾಂಪತ್ಯದಲ್ಲಿ ಉತ್ತಮವಾದ ಫಲ ಲಭ್ಯವಾಗಬಲ್ಲದು. ಹಾಗಾಗಿ ಭಾಗ್ಯಾಧಿಪತಿಯಾದಂತಹ ಕುಜನು ರಾಶ್ಯಾಧಿಪತಿಯೊಂದಿಗೆ ಇದ್ದು
ಚಂದ್ರನು ಅಲ್ಲಿಯೇ ಮೇಷರಾಶಿಯಲ್ಲಿ ಪೂರ್ಣಿಮೆಯನ್ನು ಪಡೆಯುವುದರಿಂದಾಗಿ ಅತಿ ಉತ್ತಮವಾದಂತಹ ಶಶಿಮಂಗಲ ಯೋಗದಿಂದ ಭೂಯೋಗಾದಿಗಳು, ದಾಂಪತ್ಯದಲ್ಲಿ ಅತ್ಯುತ್ತಮವಾದ ಯೋಗಗಳು ಇಲ್ಲಿ ಕಂಡು ಬರ್ತವೆ. ಆದರೆ ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡದೇ ಇರುವ, ಅತಿ ಸಿಟ್ಟು ಮತ್ತು ಆತಂಕಕ್ಕೆ ಒಳಗಾಗುವ, ಬೇಸರಕ್ಕೆ ಒಳಗಾಗುವ ವ್ಯಕ್ತಿಗಳಿಗೆ ವಿರುದ್ಧವಾದ ಫಲಗಳೇ ಸಿಗಬಹುದು. ಆದ್ದರಿಂದ ಸಹನೆ ಅತ್ಯಂತ ಮುಖ್ಯವಾಗಿ ಕಂಡುಬರ್ತದೆ. ನಿಮ್ಮ ಜಾತಕಕ್ಕೆ ತಕ್ಕಂತೆ ಜಾತಕ ಇಲ್ಲದವರು ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಯಾವ ದೇವತಾ ಆರಾಧನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕೆಂಬುದು ಸರಿಯಾಗಿ ತಿಳಿದುಕೊಂಡು ಮಾಡಿದಲ್ಲಿ ಯಶಸ್ಸು ಕಾಣುವುದು ಖಚಿತ. ಅದೇ ರೀತಿಯಾಗಿ ದಶಮಾಧಿಪತಿಯಾದಂತಹ ಶುಕ್ರನು ನೀಚತ್ವಕ್ಕೆ ದ್ವಿತೀಯಕ್ಕೆ ಪ್ರವೇಶ ಆಗುವುದರಿಂದ ಉದ್ಯೋಗಸ್ಥಳದಲ್ಲಿ ಅನೇಕ ವಿಧದಿಂದ ಹಣವನ್ನು ಕಳೆದುಕೊಳ್ಳುವಂತಹ ಅನಿವಾರ್ಯತೆ, ದಂಡವನ್ನು ತೆರುವಂತಹ ವ್ಯವಸ್ಥೆ ಎಲ್ಲವೂ ಕೂಡ ಉಂಟಾಗಬಹುದು. ಹಾಗಾಗಿ ಟ್ರಾಫಿಕ್ ರೂಲ್ಸನ್ನು ಮೀರದೆ ಹೆಲ್ಮೆಟನ್ನು ಹಾಕಿಕೊಂಡು ಹೋಗುವಂಥ ವ್ಯವಸ್ಥೆ ಇತ್ಯಾದಿಗಳು ಬೇಕು. ಕಂಟಕಾದಿಗದ್ದಲ್ಲಿ ನಿಮ್ಮ ಜಾತಕ ಪರಿಶೀಲನೆಯನ್ನು ಪ್ರಶ್ನೆ ಮಾರ್ಗದ ಮೂಲಕವೂ ಪರಿಹಾರ ಮಾಡಿಕೊಳ್ಳುವುದು ಅತಿ ಸೂಕ್ತ ಎಂಬುದಾಗಿ ಕಂಡುಬರುತ್ತೆ. ಏಕಾದಶದಲ್ಲಿ ಗುರು ಇರುವಷ್ಟು ದಿನ, ಅಂದರೆ ಈ ಒಂದು ಕರ್ಕಾಟಕ ರಾಶಿಗೆ 18-25ರವರೆಗೆ ಆ ಒಂದು ಮಿಥುನ ರಾಶಿಯಲ್ಲಿದ್ದು ಅಲ್ಲಿಯವರೆಗೆ ಉತ್ತಮ ಫಲಗಳು ಕಂಡುಬಂದರೂ ಕೂಡ 18ನೇ ತಾರೀಕಿನ ನಂತರ ದೈವ ಬಲ ಕಡಿಮೆ ಆಗುವುದರಿಂದ ಗುರು ಅನುಗ್ರಹವನ್ನು ಪಡೆಯುವುದು ಅತ್ಯಂತ ಅನಿವಾರ್ಯತೆ ಇರುತ್ತೆ. ವಿಶಾಲ ಮನೋಭಾವ ಮತ್ತು ಉತ್ತಮ ಸಂಸ್ಕಾರಯುಕ್ತ ಪದಗಳ ಬಳಕೆಯ ಜೊತೆಗೆ ಗುರು ಜಪ ಇತ್ಯಾದಿಗಳನ್ನು ಮಾಡಿದಲ್ಲಿ ಅದೇ ನಾಲಿಗೆಯಲ್ಲಿ ಜಪ ಮಾಡುವ ನಾಲಿಗೆ, ಅದೇ ನಾಲಿಗೆಯಲ್ಲಿ ಉತ್ತಮ ಪದವನ್ನು ಆಡಿದಾಗ ಮಾತ್ರ ಶುದ್ಧವಾದ ಹಾಲಿನ ಸಂರಕ್ಷಣೆಯಂತೆ ನಿಮ್ಮ ಪುಣ್ಯ ಸಂಗ್ರಹವಾಗಬಹುದು. ಒಂದೇ ಪಾತ್ರೆಯಲ್ಲಿ ಶುದ್ಧವಾದ ಹಾಲನ್ನು ಹಾಕಿ ಅದರಲ್ಲೇ ವಿಷ ಹಾಕುವುದು ಹೇಗೋ ಅಷ್ಟೇ ದೋಷಯುಕ್ತವಾಗಿ ಒಂದೇ ನಾಲಿಗೆಯಲ್ಲಿ ಆ ಮಾಡುವ ದೇವರ ನಾಮದ ಜೊತೆಗೆ ಕೆಟ್ಟ ಪದಗಳು, ಕೆಟ್ಟ ಭಾವನಾತ್ಮಕ ಪದಗಳ ಬಳಕೆ ವಿಷ ಬರೆಸಿದಂತೆ ಆಗುವುದರಿಂದ ಸಿಂಹರಾಶಿಯವರು ಎಚ್ಚೆತ್ತುಕೊಂಡು ನಿಧಾನವಾದ ಸಹನೆಯಿಂದ ಆ ಮಾತುಕತೆಗಳನ್ನು ಮಾಡಿಕೊಳ್ಳುವಲ್ಲಿ ಗುರುಮಂತ್ರದ ಜಪದಿಂದಾಗಿ ವಿಶ್ವಾಸ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ವಿಶಾಲ ಮನೋಭಾವನೆಯನ್ನು ಬೆಳೆಸಿಕೊಂಡರೆ ಗುರು ಅನುಗ್ರಹದಿಂದ ಉತ್ತಮ ಫಲ ಲಭ್ಯ. ಗುರು ಮಂತ್ರ ಜಪದಿಂದ ಅತಿ ಉತ್ತಮ ಯೋಗಗಳು ಕೂಡ ಕಂಡುಬರುವುದರಿಂದ ಗುರುಮಂತ್ರ ಜಪದ ಉಪದೇಶವನ್ನು ನಾವು ಕೂಡ ಕೊಡ್ತೇವೆ. ಅದಕ್ಕಾಗಿ ಗುರುಕುಲ ಪದ್ಧತಿಯ ಪ್ರಕಾರದಲ್ಲಿ ಕೊಡುವ ಗುರು ಜಪವನ್ನು ನೀವು ಯಥಾಕ್ರಮವಾಗಿ ಸ್ವೀಕರಿಸಿ ಆ ಉಪದೇಶದಂತೆ ನಿರಂತರವಾಗಿ ಜಪ ಮಾಡುವುದರಿಂದ ಇಂತಹ ಒಂದು ಗುರು ವ್ಯಯಕ್ಕೆ ಬಂದು ದೈವಬಲ ಇಲ್ಲದ ಸಂದರ್ಭದಲ್ಲೂ ದೈವಬಲವನ್ನು ಸೃಷ್ಟಿಸಿಕೊಳ್ಳುವ ಯೋಗ ನಿಮ್ಮದಾಗತ್ತೆ. ಅದಕ್ಕಾಗಿ ನೀವು ನಮ್ಮನ್ನು ಸಂಪರ್ಕಿಸಲು ಸಂಪೂರ್ಣ ಅವಕಾಶ ಇದೆ. ಕೇವಲ ವಾಟ್ಸಪ್ ಮಾತ್ರ ಗುರು ಮಂತ್ರೋಪದೇಶ ಅಂತ ಕೊಟ್ಟರೆ ನಿಮ್ಮ ಜಾತಕಾದಿಗಳ ಪರಿಶೀಲನೆ ಇತ್ಯಾದಿಗಳಿಂದ ಮಾಹಿತಿ ಇರುವ ವಿಡಿಯೋವನ್ನು ಕಳಿಸ್ತೇವೆ. ಅದನ್ನು ನೋಡಿ ನೀವು ಖಂಡಿತವಾಗಿಯೂ ಉತ್ತಮವಾದ ಜೀವನ ನಡೆಸಲು ಬುನಾದಿಯನ್ನು ಹಾಕಿಕೊಳ್ಳಬಹುದು. ಆಶ್ವಯುಜ ಮಾಸ ನಿಮಗೆ ಸಂಪೂರ್ಣವಾಗಿ ಉತ್ತಮ ಫಲವನ್ನು ನೀಡಿ ಉತ್ತಮವಾದ ಜೀವನದ ತಿರುವು ಉಂಟಾಗಿ ಜೀವನದಲ್ಲಿ ಸಂಪೂರ್ಣ ಯಶೋಮಯ ಮಾರ್ಗ ನಿಮ್ಮದಾಗಲಿ ಎಂಬುದಾಗಿ ದೇವರಲ್ಲಿ ನಾವು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಆಶ್ವಯುಜ ಮಾಸದ ಮುಖ್ಯವಾದ ಸಂದೇಶ ಹೇಳುವ ಮೊದಲು ಒಂದೆರಡು ಮಾತುಗಳು. ಮಿತ್ರರೇ, ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿಯ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ. ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಾಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ. ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ, ಹತಾಶಗಳು ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವೂ ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ. ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿ ಸತ್ಯ. ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಖಂಡಿತ ಕೆಟ್ಟವರಲ್ಲ. ಅವರು ನಿಮ್ಮ ಮಕ್ಕಳು ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ. ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ. ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ. ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ.
ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.